ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ಪಿಂಜಾರಣದಾರ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಆದಂತಹ ಬಶೀರ್ ಅಹಮದ್ ರವರ ನೇತೃತ್ವದಲ್ಲಿ ರಾಜ್ಯ ಸಂಘಕ್ಕೆ ನೂತನವಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಶಫಿ ಅಯ್ಯಬ್ ಹಾಗೂ ರಾಜ್ಯ ಸಹ ಕಾರ್ಯದರ್ಶಿಯನ್ನಾಗಿ ಇಲಿಯಾಸ್ ಅಹಮದ್ ಹಾಗೂ ರಾಜ್ಯ ನಿರ್ದೇಶಕರಾಗಿ ರಸೂಲ್ ಸಾಬ್ ರವರನ್ನು ನೇಮಕ ಮಾಡಿ ನೇಮಕಾತಿ ಆದೇಶ ಪತ್ರಿಯನ್ನು ನೀಡಿದರು. ತದನಂತರ ದೊಡ್ಡಬಳ್ಳಾಪುರ ತಾಲೂಕಿನ ಪದಾಧಿಕಾರಿಗಳ ನೇಮಕಾತಿ ಪಟ್ಟಿಯನ್ನು ಅನುಮೋದಿಸಿದರು. ಮುಂದುವರಿದ ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರ ನೀಡಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಘಟಕ ಹಾಗೂ ದೊಡ್ಡಬಳ್ಳಾಪುರ ತಾಲೂಕು ಘಟಕದ ಪದಾಧಿಕಾರಿಗಳ ಜೊತೆಗೆ ಅಧಿಕಾರಿಗಳ ಗಮನ ಸೆಳೆಯಲು ಪ್ರತಿಭಟನೆ ಮಾಡಿ ಎಸಿ ಮೇಡಂ ಹಾಗೂ ಗ್ರೇಡ್ 2 ತಹಸೀಲ್ದಾರ್ ಹಾಗೂ ಆ ವ್ಯಾಪ್ತಿಗೆ ಬರುವ ರಾಜಸ್ವ ನಿರೀಕ್ಷಕರನ್ನು ಖುದ್ದು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಶಫಿ ಅಯ್ಯಬ್ ಹಾಗೂ ತಂಡ, ದೊಡ್ಡಬಳ್ಳಾಪುರ ತಾಲೂಕು ಘಟಕದ ಅಧ್ಯಕ್ಷರ ನಬಿ ರಸೂಲ್ ಹಾಗೂ ಅವರ ತಂಡ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಕಾರ್ಯದರ್ಶಿಗಳು ಇನ್ನೂ ಅನೇಕರು ಭಾಗವಹಿಸಿದರು. ಕರ್ನಾಟಕ ಪಿಂಜಾರನಾದಾರ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ವತಿಯಿಂದ ಸಮುದಾಯದ ಏಳಿಗೆಗೋಸ್ಕರ ಈ ದಿನ ದೊಡ್ಡಬಳ್ಳಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಸಮುದಾಯ ಬಾಂಧವರೆಲ್ಲ ಸೇರಿ ಹೋಗಿ ಮನವಿ ಪತ್ರ ಸಲ್ಲಿಸಿದ್ದೇನೋ ಸರಿ. ನೋಡಿ, ಈ ನಮ್ಮ ಸಮುದಾಯನ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. 2002ರಲ್ಲಿ ಪ್ರವರ್ಗ 1ರ ಜಾತಿ ಪಟ್ಟಿಗೆ ಸೇರಿಸಿ ಆಲ್ರೆಡಿ 2002ರಲ್ಲಿ ಸೇರಿಸಾಗಿದೆ. ಆದರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ನಮ್ಮ ತುಳಿತಕ್ಕೊಳಗಾದಂತಹ ಸಮುದಾಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಹಾಗೂ ಸಾಮಾಜಿಕವಾಗಿ, ರಾಜಕೀಯವಾಗಿ ತುಂಬಾ ಹಿಂದುಳಿದಿದೆ ನಮ್ಮ ಸಮುದಾಯ. ಈ ಸಮುದಾಯಕ್ಕೆ ಯಾವ ರೀತಿ ಅವರು ನಿಯಮಾನುಸಾರ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅಧಿಕಾರಿಗಳು ತುರ್ತಾಗಿ, ಅಗತ್ಯವಾಗಿ ಬೇಗ ಈ ನಮ್ಮ ಮಕ್ಕಳ ಸರ್ಟಿಫಿಕೇಟ್ ಅವ್ರಿಗೆ ಕೊಡಿಸಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀನಿ. ಮತ್ತೆ ಶೋಷಿತ, ಅಶಕ್ತ, ದಮನಿತ ಸಮುದಾಯವನ್ನು ಮೇಲೆತ್ತುವಂತ ಕೆಲಸ ಸರ್ಕಾರಗಳು ಮಾಡಬೇಕು, ಅಧಿಕಾರಿಗಳು ಮಾಡಬೇಕು. ಅವರು ಮಾಡದೆ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗ್ಬೋದು, ನಗ್ನ ಪ್ರತಿಭಟನೆ ಆಗ್ಬೋದು, ರಸ್ತೆ ತಡೆ ಆಗ್ಬೋದು. ಇವೆಲ್ಲ ಮಾಡಬೇಕಾಗ್ತದೆ. ಇವೆಲ್ಲ ಮಾಡಕ್ಕೆ ಅಧಿಕಾರಿಗಳು ಅವಕಾಶ ಕೊಡ್ಕೊಡ್ದು. ಯಾವುದೇ ರೀತಿ ನಮ್ಮ ಈ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಮ್ಮ ಸಂಘಟನೆ ಸುಮ್ಮನೆ ಕೂತ್ಕೊಳ್ಳೋ ಜಾಯಿಮಾನ ಅಲ್ಲ ಅಂತ ಹೇಳ್ತಾ, ಈ ಅಧಿಕಾರಿಗಳಿಗೆ ಆ ಕೆಲಸ ಮಾಡಬೇಡ್ರಿ. ಅದನ್ನ ಆಗೋದ್ರೊಳಗೇನೆ ನೀವೇ ಎಚ್ಚೆತ್ಕೊಂಡು ನಮ್ಮ ಸಮುದಾಯಕ್ಕೆ ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರ ಕೊಡಲೇಬೇಕು ಅಂತ ಆಗ್ರಹಿಸ್ತೀನಿ.